ಭಾರೀ ಪ್ರತಿಷ್ಠೆಯ ಕಣವಾಗಿದ್ದ ಚಿಕ್ಕಮಗಳೂರು ಹೊರವಲಯದಲ್ಲಿರುವ ಇಂದಾವರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಸುಭಾಷ್ ಐಭಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಚಂದ್ರಶೇಖರ್ ಅನ್ನೋರು ಅಧ್ಯಕ್ಷ ಗಾದಿಯನ್ನ ಅಲಂಕರಿಸಿದ್ರು. ಕೊನೆಯ 1 ವರ್ಷದ ಅವಧಿಯನ್ನ ಸುಭಾಷ್ ಅವರಿಗೆ ಬಿಟ್ಕೊಡೋದಾಗಿ ಮಾತು ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಈ ಹಿಂದೆ ಚಂದ್ರಶೇಖರ್ ಅವರನ್ನ ಅಧ್ಯಕ್ಷರಾಗೋದಕ್ಕೆ ಸದಸ್ಯರು ಒಪ್ಪಿಗೆಯನ್ನ ಸೂಚಿಸಿದ್ರು. ಆದರೆ ಮಾತುಕತೆಯಂತೆ ತನ್ನ ಅವಧಿ ಮುಗಿದ ವೇಳೆ ಬಿಟ್ಟು ಕೊಡಬೇಕಾದ ಅಧ್ಯಕ್ಷ ಗಾದಿಯನ್ನ ಚಂದ್ರಶೇಖರ್ ಬಿಟ್ಟುಕೊಟ್ಟಿರಲಿಲ್ಲ. ಹೀಗಾಗಿ ಈ ಬೆಳವಣಿಗೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡ ಉಳಿದ ಸದಸ್ಯರು ಸುಭಾಷ್ರನ್ನ ಅಧ್ಯಕ್ಷರಾಗಿ ಕೂರಿಸಲೇಬೇಕು ಅಂತ ಶಪಥ ಮಾಡಿದ್ರು. ಹಿಂದಿನ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿ ಗೆಲುವನ್ನ ಕಂಡಿದ್ರು. ಕೊನೆಗೆ ಇಂದು ನಡೆದ ಚುನಾವಣೆಯಲ್ಲಿ ಎಲ್ಲಾ ಸದಸ್ಯರು ಸುಭಾಷ್ ಅವರಿಗೆ ಬೆಂಬಲ ಸೂಚಿಸಿದ ಹಿನ್ನೆಲೆಯಲ್ಲಿ ವಿರೋಧವಾಗಿ ಯಾವುದೇ ನಾಮಪತ್ರ ಸಲ್ಲಿಕೆಗೆ ಅವಕಾಶವೇ ಸಿಗಲಿಲ್ಲ. ಭಾರೀ ಜಿದ್ದಾಜಿದ್ದಿನಿಂದ ಕೂಡಿದ ಇಂದಾವರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನ ಸುಭಾಷ್ ಪಾಲಾಯಿತು. ಅಧ್ಯಕ್ಷರಾಗಿ ಸುಭಾಷ್ ಆಯ್ಕೆಯಾಗಿದ್ದಾರೆ ಅನ್ನೋ ಘೋಷಣೆ ಹೊರಬೀಳುತ್ತಲೇ ಬಿಜೆಪಿಯ ಕಾರ್ಯಕರ್ತರು, ನಾಯಕರು, ಗ್ರಾಮಸ್ಥರು, ಆತ್ಮೀಯರು ತುಂಬು ಆತ್ಮೀಯತೆಯಿಂದ ಸುಭಾಷ್ ಅವರನ್ನ ಅಭಿನಂದಿಸಿದ್ರು. ಬಳಿಕ ಮಾತನಾಡಿದ ಸುಭಾಷ್, ಕಸದ ಸಮಸ್ಯೆಯನ್ನ ಪರಿಹರಿಸೋದು ಸೇರಿದಂತೆ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸೋದಾಗಿ ತಿಳಿಸಿದ್ರು. ಎಲ್ಲರಿಗೂ ನಮಸ್ಕಾರ. ನನ್ನ ಆಯ್ಕೆ ಮಾಡಿದ ಮೊದಲನೇದಾಗಿ ನನ್ನ ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನನ್ನ BJPಯ ಹಿರಿಯ ಮುಖಂಡರುಗಳು ಹಾಗೂ ಹಿರಿಯ ಮತ್ತು ಸ್ನೇಹಿತರಿಗೂ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ನನ್ನ ರಾಜಕೀಯ ಗುರುಗಳಾದ ರಾಜಶೇಖರನ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ದಿನ ನಾನು ಅಧ್ಯಕ್ಷ ಆಗಿದ್ದೀನಿ. ಈಗ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಮುಂದಿನ ದಿನದಲ್ಲಿ ಒಳ್ಳೆಯ ರೀತಿಯಲ್ಲಿ ಈ ಗ್ರಾಮ ಪಂಚಾಯತಿ ಒಂದು ಹೆಸರು ಇದು ಮಾಡೋ ಥರ ಮಾಡ್ಕೊಂಡು ಹೋಗ್ತೀನಿ. ಧನ್ಯವಾದ. ಅಭಿವೃದ್ಧಿ ನಮಗೆ NRI ಜಿಲ್ಲೆ ಏನು ಬೇಕಾದ್ರೂ ಮಾಡ್ಬೋದು. ನಾವು ಬಾಕ್ಸ್ ಚರಂಡಿ, ಕೆರೆ ಉಳೆತ್ತದು, ಸುಮಾರು ಹಲವು ಕಾಮಗಾರಿಗಳನ್ನ ಮಾಡ್ಬೋದು. ಕುಡಿಯೋ ನೀರು, ಬಾಕ್ಸ್ ಚರಂಡಿ, ಸ್ವಚ್ಛತೆ, ಬೀದಿ ದೀಪ ಎಲ್ಲವಕ್ಕೂ ಆದ್ಯತೆ ಕೊಡ್ತೀವಿ. ಇಂದಾವರ ಗ್ರಾಮ ಪಂಚಾಯಿತಿ, ಇಂದಾವರ ಗ್ರಾಮ ಚಿಕ್ಕಮಗಳೂರು ನಗರಸಭೆಗೆ ಹೊಂದ್ಕೊಂಡಿರೋಂಥ ಗ್ರಾಮ. ತುಂಬ ಇಲ್ಲಿ ಹೋಮ್ ಸ್ಟೇಗಳು, ರೈತರು ಮತ್ತು ಬೇರೆ ಬೇರೆ ರೀತಿಯ ಸಮಸ್ಯೆಗಳು, ಕುಡಿಯೋ ನೀರಿನ ಸಮಸ್ಯೆ ಇದೆ. ಕ್ಲೀನಿಂಗ್ ಏನು ನಗರಸಭೆಯವರು ಬಂದು ಇಲ್ಲಿ ಡಂಪ್ ಮಾಡ್ತಾರೆ ಅದರ ಸಮಸ್ಯೆ ಇದೆ. ರೆವಿನ್ಯೂ ಸೆಕ್ಷನ್ನು ಮತ್ತು ಡಾಕ್ಯುಮೆಂಟ್ಸಿನ ಸಮಸ್ಯೆ ಇದೆ. ರೈತರ ಸಮಸ್ಯೆಗಳಿದೆ. ಅದನ್ನೆಲ್ಲ ಯುವಕರು ಶಾಸಕರ ಜೊತೆ, ಜಿಲ್ಲಾಡಳಿತದ ಜೊತೆ ಮತ್ತು ನಮ್ಮ ನಾಯಕರಾದ CT ರವಿಯಣ್ಣವರ ಒಂದು ಸಹಕಾರದೊಂದಿಗೆ ಅದನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಜೊತೆಗೆ ಎಲ್ಲರ ವಿಶ್ವಾಸವನ್ನು ಪಡೆದು ಇಂದಾವರ ಗ್ರಾಮ ಪಂಚಾಯತಿಗೆ ಹೆಚ್ಚು ಅನುದಾನವನ್ನು ತಂದು ಗ್ರಾಮವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಏನು ಕುಡಿಯೋ ನೀರು, ಬೀದಿ ದೀಪ, ಸ್ವಚ್ಛತೆ ಏನಿದೆ ಅದನ್ನು ಗ್ರಾಮದ ಜನರು ಅಪೇಕ್ಷೆ ಪಡ್ತಾರೆ. ಅದನ್ನು ಅಭಿವೃದ್ಧಿಪಡಿಸೋದ್ರ ಕಡೆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾರೆ. ಸುಭಾಷ್ ಅಣ್ಣವ್ರದ್ದು ಇದೊಂಥರ ಹೋರಾಟದ ಸ್ವರೂಪ ತಗೊಂಡಿದ್ದು. ಯಾಕೆ ಅಂತ ಹೇಳಿದರೆ ಹಿಂದಿನ ದಿನಗಳಲ್ಲಿ ಕಳೆದ ಬಾರಿ 1 ವರ್ಷ ಆಗ್ತಿದ್ದಂಗೆ ಇವರಿಗೆ ಬಿಟ್ಕೊಡ್ತೀನಿ ಅಂತ ಹೇಳಿದರು ಅವರು. ಅದಾದಮೇಲೆ ರಾಜಕೀಯದ್ದು ಆಸೆ ಅಹಮ್ಮಿಂದ ಅವರು ಅಧಿಕಾರ ಬಿಟ್ಕೊಟ್ಟಿರಲಿಲ್ಲ. ಅದರದ್ದು ನಿರ್ಣಯವಾಗಿ ಈಗ ನಾವು ಪಣ ತೊಟ್ಟು ಅವಿಶ್ವಾಸ ತರಲೇಬೇಕು ಅಂತೇಳಿ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ನಾವು ಈಗ ಅವಿಶ್ವಾಸ ನಿರ್ಣಯ ಆಗಿ ಅದಾದಮೇಲೆ ಚುನಾವಣೆ ಆಯಿತು. ಚುನಾವಣೆ ಆದಮೇಲೆ ಅವಿರೋಧವಾಗಿ ಇವರು ಆಯ್ಕೆಯಾಗಿದ್ದಾರೆ. ಡಿಮ್ಯಾಂಡ್ 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 ನ್ಯೂ ಚೆನ್ನೈ ಶಾಪಿಂಗ್ ಆಗಸ್ಟ್ 1ರವರೆಗೆ ವಿಸ್ತರಣೆಯಾಗಿದೆ. ಗ್ರಾಹಕರ ಒತ್ತಾಯದ ಮೇರೆಗೆ 2ನೇ ಬಾರಿಗೆ ಚಿಕ್ಕಮಗಳೂರಿನಲ್ಲಿ ದಿ ಫ್ಯಾಮಿಲಿ ಶಾಪ್. ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡ್ರು ₹199 ಮಾತ್ರ. ಜೀನ್ಸ್ ಪ್ಯಾಂಟ್, ಕ್ಯಾಶುವಲ್ ಶರ್ಟ್, ಫಾರ್ಮಲ್ ಶರ್ಟ್ ಸೇರಿದಂತೆ ಪುರುಷರ ಎಲ್ಲಾ ಬಟ್ಟೆಗಳು, ಲಾಂಗ್ ಫ್ರಾಕ್, ಲಾಂಗ್ ಚೂಡಿದಾರ್, ಫ್ಯಾನ್ಸಿ ವರ್ಕ್ ಸೀರೆ ಸೇರಿದಂತೆ ಮಹಿಳೆಯರ ಎಲ್ಲಾ ಬಟ್ಟೆಗಳು, ಬಾಬಾ ಸೂಟ್, ಜರ್ಕಿನ್ಸ್, ಚಪ್ಪಲಿ, ಬ್ಯಾಗ್ ಎಲ್ಲವೂ ಲಭ್ಯ. ನಿಮ್ಮ ಕುಟುಂಬದ ಎಲ್ಲರಿಗೂ ಎಲ್ಲವೂ ಒಂದೇ ಸೂರಿನಲ್ಲಿ ನ್ಯೂ ಚೆನ್ನೈ ಶಾಪಿಂಗ್ ನಲ್ಲಿ ಸಿಗ್ತಿದೆ. ಇಂದೇ ಭೇಟಿ ಕೊಡಿ. ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನ, ವಿಜಯಪುರ, ಚಿಕ್ಕಮಗಳೂರು. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.